ಅಂತ ಒಂದು ವಚನ ಹೇಳಿ ದೇಶದ ಧರ್ಮದ ಮೂಲವನ್ನೇ ಧ್ವಸ್ತಗೊಳಿಸಬೇಕು ಅಂತ ಅವರ ಹುನ್ನಾರ. ಅವುಗಳನ್ನ ಅಧ್ಯಯನ ಮಾಡಿ ಅದ್ರೊಳಗ ವೇದಗಳನ್ನ ಪ್ರತಿಪಾದಿಸಿದಂತ ನಮ್ಮ ಶರಣರ ಶಿವ ಅಲ್ಲ, ನಮ್ಮ ಶರಣರ ಶಿವನ ಒಬ್ಬ ಬ್ಯಾರೆ ಇದ್ದ ಅಂತ ಹೇಳ್ಕೊಂತ ಅಡ್ಡಾಡ್ತಾರ. ಅವ್ರು ಯಾವಾಗರ ತಮಗ ಬುದ್ಧಿ ಭ್ರಮೆ ಮಾಡ್ತಿರ್ತಾರ. ಎಂಥ ಬುದ್ಧಿ ಭ್ರಮೆ ಅಂತಂದ್ರ ಬಸವಣ್ಣವ್ರ ಹೆಸರೊಳಗೂ ಹೇಳಿಕೊಂಡು ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ ಮಾದರ ಚೆನ್ನಯ್ಯನ ಮಗ ನಾನು ಅಂತ ಒಂದು ವಚನ ಹೇಳಿ ಬಸವಣ್ಣವರು ವೇದಗಳನ್ನ ತಿರಸ್ಕರಿಸಿದ್ರು, ಶಾಸ್ತ್ರಗಳನ್ನ ತಿರಸ್ಕರಿಸಿದ್ರು, ತರ್ಕವನ್ನ ತಿರಸ್ಕರಿಸಿದ್ರು, ಆಗಮಗಳನ್ನ ತಿರಸ್ಕರಿಸಿದ್ರು ಅಂತ ಹೇಳಿ ಈ ದೇಶದ ಧರ್ಮದ ಮೂಲವನ್ನೇ ಧ್ವಸ್ತಗೊಳಿಸಬೇಕು ಅಂತ ಅವರ ಹುನ್ನಾರ. ಬಸವಣ್ಣವ್ರು ಎಂದಾದ್ರೂ ಹೀಗ್ ಮಾಡ್ಲಿಕ್ಕೆ ಸಾಧ್ಯ ಏನು ಅಂತ? ಯಾಕೆ ಸಾಧ್ಯ ಇಲ್ಲ? ಬಸವಣ್ಣವ್ರ ವಚನಗಳಲ್ಲಿ ಈಗ ನೀವು ನಮ್ಮ ಇವರು ಉಪಾಧ್ಯಾಯವರು ಮತ್ತು ಶಿವಕುಮಾರ್ ಅವರು ಬರೆದಂತ 2 ಗ್ರಂಥಗಳ ಪ್ರಕಾಶನವನ್ನು ನೋಡಿದ್ರಿ. ಆ ಗ್ರಂಥಗಳಲ್ಲಿ ಏನ್ ಪ್ರಯತ್ನ ಮಾಡ್ಯಾರ ಅಂದ್ರ ನಮ್ಮ ಶರಣರ ವಚನಗಳು 23,000 ವಚನಗಳು ಇವತ್ತಿನ ದಿವಸ ಇನ್ನೂ ಅದಾವ. ಸುಮಾರು 700 ಜನ ಶರಣರು, 23,000 ವಚನಗಳು ಅದಾವ. ಅವುಗಳನ್ನ ಅಧ್ಯಯನ ಮಾಡಿ ಅದ್ರೊಳಗ ವೇದಗಳನ್ನ ಪ್ರತಿಪಾದಿಸಿದಂತ, ಪುರಾಣಗಳನ್ನ ಪ್ರತಿಪಾದಿಸಿದಂತ, ಆಗಮಗಳನ್ನ ಪ್ರತಿಪಾದಿಸಿದಂತ, ಶಾಸ್ತ್ರಗಳನ್ನ ಪ್ರತಿಪಾದಿಸಿದಂತ, ಆಮೇಲೆ ಇವ್ರು ಯಾವ್ದಾವ್ದು ಮೂಢನಂಬಿಕೆ ಅಂತ ಹೇಳ್ತಾರಲ್ಲ ಅಂತ ಎಲ್ಲ ವಿಷಯಗಳನ್ನು ಸಹಿತ, ಮತ್ತು ಈ ಶಿವ ಅಂದ್ರೆ ಈ ಶಿವ ಅಲ್ಲ, ಶರಣರ ಶಿವನೇ ಬೇರಾಗಿದ್ದ ಅಂತ ಅದನ್ನು ಹೇಳ್ಕೊಂತ ಅಡ್ಡಾಡ್ತಾರೆ. ಈ ಪಾರ್ವತಿ ಪರಮೇಶ್ವರ ಅಂತದನ್ನಲ್ಲ, ಈ ಶಿವ ನಮ್ಮ ಶರಣರ ಶಿವ ಅಲ್ಲ, ನಮ್ಮ ಶರಣರ ಶಿವನ ಒಬ್ಬ ಬ್ಯಾರೆ ಇದ್ದ ಅಂತ ಹೇಳ್ಕೊಂತ ಅಡ್ಡಾಡ್ತಾರ. ಅದಕ್ಕ ಆ ಗ್ರಂಥಗಳನ್ನ ತಾವು ನೋಡ್ಬೇಕು. ಒಂದ್ಸಾರಿ ಹೋಗಾಕ್ ತಗೊಂಡ್ ಹೋಗ್ರಿ, ಎಲ್ಲರ ಸಿಕ್ಕು ಅಂತಂದ್ರ ಅಲ್ಲಿ ಮಾರಾಟಕ್ಕೆ ಇಟ್ಟಿರ್ತಾರ. ಅಂದ್ರ ಮನುಷ್ಯನ ಸಂಶಯಗಳು ದೂರ ಆಗ್ತಾವ.